ರೋಮನರಿಗೆ ಬರೆದ ಪತ್ರ ಅಧ್ಯಾಯ 1:7 ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತರಿಗೆ ಸ್ವಂತದವರಾಗಲು ಕರೆ ಹೊಂದಿರುವಂತ ನಾವು ಸರ್ವ ಜನಾಂಗಗಳಲ್ಲಿ ಸೇರಿದ್ದೇವೆ ಎಂಬುದಾಗಿ. ಪ್ರಿಯರೇ, ಲೋಕದಲ್ಲಿ ಅನೇಕ ರೀತಿಯ ಜನರನ್ನ ನಾವು ನೋಡ್ತೇವೆ. ಅನೇಕ ಸರ್ವ ಜನಾಂಗ, ಸರ್ವ ಲೋಕಕ್ಕೆ ಸೇರಿದಂತ ಸಮಸ್ತದ ಸರ್ವ ಜನರ ಮಧ್ಯದಲ್ಲಿ ನಾವು ಯೇಸು ಕ್ರಿಸ್ತರ ಮಕ್ಕಳಾಗಿ ಜೀವಿಸಲು, ಯೇಸು ಕ್ರಿಸ್ತರೊಂದಿಗೆ ಆ ಸಹಬಾಳ್ವೆಯ ಜೀವನವನ್ನು ನಡೆಸಲು, ಯೇಸು ಕ್ರಿಸ್ತರ ಅನ್ಯೋನ್ಯತೆಯಲ್ಲಿ ಜೀವಿಸಲು ನಾವೆಲ್ಲರೂ ಕೂಡ ಕರೆ ಹೊಂದಿದ್ದೇವೆ. ಕರೆ ಹೊಂದಿರುವ ಕಾರಣ ನಾವು ಈ ಲೋಕದಲ್ಲಿ ನಾವು ಜೀವಿಸುವವರಾಗಿದ್ದೇವೆ. ಕಾರಣ ಈ ಸರ್ವ ಜನಾಂಗಗಳ ಮಧ್ಯದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಯೇಸು ಕ್ರಿಸ್ತರಿಗೆ ಸ್ವಂತ ಜನರಾಗಿ, ಸ್ವಂತ ಮಕ್ಕಳಾಗಿ, ಅವರಿಗೆ ಸಾಕ್ಷಿಯ ಜೀವನವನ್ನ ಜೀವಿಸಲು ನಾವು ಕರೆ ಹೊಂದಿರುವಂತ ಮಕ್ಕಳಾಗಿದ್ದೇವೆ. ಪ್ರಿಯರೇ, ನಾವು ಯೋಹಾನರು ಬರೆದ ಶುಭ ಸಂದೇಶ 17ನೇ ಅಧ್ಯಾಯದಲ್ಲಿ 16ನೇ ವಚನವನ್ನ ನಾವು ನೋಡುವಾಗ, ಯೇಸು ಸ್ವಾಮಿ ಅಲ್ಲಿ ತಂದೆಯಾದ ದೇವರಲ್ಲಿ ತನ್ನ ಆರಿಸಿಕೊಂಡಂತ, ತನ್ನಗಾಗಿ ಕರೆ ಹೊಂದಿರುವಂತ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಒಂದು ಮಾತನ್ನ ಹೇಳ್ತಾರೆ. 17ನೇ ಅಧ್ಯಾಯ 16ನೇ ವಚನದಲ್ಲಿ, ನಾನು ಹೇಗೆ ಈ ಲೋಕಕ್ಕೆ ಸೇರಿದವನಲ್ಲವೋ ಹಾಗೆ ಇವರು ಕೂಡ ಲೋಕಕ್ಕೆ ಸೇರಿದವರಲ್ಲ ಎಂಬುದಾಗಿ. ಪ್ರಿಯರೇ, ಯೇಸು ಈ ಲೋಕಕ್ಕೆ ಮನುಷ್ಯನಾಗಿ ಬಂದದ್ದು, ಈ ಲೋಕದಲ್ಲಿರುವಂತ ಸರ್ವ ಜನಾಂಗಗಳು ಸತ್ಯವನ್ನ ಅರಿತುಕೊಂಡು ಆ ಸತ್ಯದ ಪಥದಲ್ಲಿ ಜೀವಿಸುವಂತೆ ಯೇಸು ಕ್ರಿಸ್ತರು ಪ್ರತಿಯೊಬ್ಬರನ್ನ ತನಗಾಗಿ ಮಾರ್ಪಡಿಸಿಕೊಳ್ಳಲು, ಸತ್ಯದ ಅರಿವನ್ನ ಮೂಡಿಸಲು ಯೇಸು ಸ್ವಾಮಿ ಈ ಲೋಕಕ್ಕೆ ಆಗಮಿಸಿ ಬಂದರು. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂತ ಕಾರಣ ಏನಾಗಿತ್ತು? ಪಾಪದ ಜೀವಿತದಲ್ಲಿರುವ ಪಾಪಿಗಳಾಗಿರುವ ಸಕಲ ಸರ್ವ ಜನಾಂಗಗಳು ಆ ಪಾಪದ ಬಂಧನದಿಂದ ಅವರನ್ನ ಬಿಡಿಸಿ ಅವರನ್ನ ತನ್ನ ಮಕ್ಕಳನ್ನಾಗಿ ಮಾರ್ಪಡಿಸುವಂತ ಆ ಒಂದು ಕಾರ್ಯವನ್ನ ಮಾಡುವುದಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದರು. ಯೋಹಾನರು ಬರೆದ ಶುಭ ಸಂದೇಶ ಅಧ್ಯಾಯ 1:12 ಯೇಸು ಸ್ವಾಮಿ ಹೇಳ್ತಾರೆ, ಯಾರೆಲ್ಲ ಆತನನ್ನ ಬರಮಾಡಿಕೊಂಡರೋ, ಯಾರೆಲ್ಲ ಸತ್ಯವನ್ನ ಅರಿತುಕೊಂಡರೋ, ಯಾರೆಲ್ಲ ಸತ್ಯಕ್ಕೆ ಕಿವಿಗೊಟ್ಟರೋ, ಆ ಯೇಸುವನ್ನ ದೇವರು ಎಂಬುದಾಗಿ ಸ್ವೀಕರಿಸಿದ್ರು, ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರವನ್ನ ಕೊಟ್ಟರು ಎಂಬುದಾಗಿ. ಇವತ್ತು ದೇವರ ಆ ಯೇಸುವಿನ ಅನುಯಾಯಿಗಳಾಗಿ, ಯೇಸುವಿನ ಮಕ್ಕಳಾಗಿ ನಾವು ಜೀವಿಸ್ಲಿಕ್ಕೆ ಕರೆ ಹೊಂದಿರುವಂತ ನಾವು ನಿಜವಾಗಿಯೂ ಯೇಸು ಕ್ರಿಸ್ತರ ಅನ್ಯೋನ್ಯತೆಯಲ್ಲಿ ಒಂದಾಗಿದ್ದೇ ಆದರೆ, ಯೇಸುವಿನ ಪ್ರೀತಿಯನ್ನ ನಾವು ಅರಿತಿದ್ದೇ ಆದರೆ, ಇವತ್ತು ದೇವರು ನಮಗೆ ಅವರ ಮಕ್ಕಳಾಗುವಂತ ಅಧಿಕಾರವನ್ನ ಕೊಡುವಂತ ದೇವರಾಗಿದ್ದಾರೆ. ಅದರಿಂದ ಈ ಸರ್ವ ಜನಾಂಗಗಳ ಮಧ್ಯದಲ್ಲಿ ವಾಸ ಮಾಡುವಂತ ನಾವು, ಈ ಸರ್ವ ಜನರ ಒಂದು ಬಳಿಯಲ್ಲಿ ನಾವು ಜೀವಿಸುವಂತ ನಾವು, ಅವರ ಮಧ್ಯದಲ್ಲಿ ಜೀವಿಸುವಂತ ನಾವು ಯೇಸು ಕ್ರಿಸ್ತರಿಗೆ ಸಾಕ್ಷಿಯಾಗಿ ಜೀವಿಸಬೇಕು. ಯೇಸು ಸ್ವಾಮಿ ಅದಕ್ಕಾಗಿಯೇ ನಮ್ಮನ್ನ ಕರೆಯಲ್ಪಟ್ಟವರು. ಯೇಸು ಸ್ವಾಮಿ ಪ್ರತಿಯೊಬ್ಬರನ್ನ ಕೂಡ ಕೈ ಚಾಚಿ ಕರೆದ್ರು. ಎಲ್ಲರನ್ನ ತನ್ನ ಸ್ವಂತ ಮಕ್ಕಳನ್ನಾಗಿ ಸ್ವೀಕರಿಸಲು, ಸ್ವಂತ ಮಕ್ಕಳನ್ನಾಗಿ ಆಯ್ಕೆ ಮಾಡಿಕೊಳ್ಳಲು ಯೇಸು ಸ್ವಾಮಿ ಎಲ್ಲರನ್ನ ಕೂಡ ಕರೆದ್ರು. ಎಲ್ಲರೂ ಕೂಡ ಆ ಮಾತಿಗೆ ಕಿವಿಗೊಡ್ಲಿಲ್ಲ. ಕೆಲವರು ಯೇಸುವನ್ನ ತುಚ್ಛೀಕರಿಸಿದ್ರು, ಯೇಸುವನ್ನ ಕೀಳಾಗಿ ಮಾತಾಡಿದ್ರು, ಯೇಸುವಿಗೆ ವಿರುದ್ಧವಾಗಿ ನಿಂತರು. ಕೆಲವರು ಮಾತ್ರ ಅವರನ್ನ ಬರಮಾಡಿಕೊಂಡ್ರು. ಅಂಥವರಿಗೆ ಮಾತ್ರ ದೇವರ ಮಕ್ಕಳಾಗುವಂತ ಅಧಿಕಾರವನ್ನ ಯೇಸು ಸ್ವಾಮಿ ಕೊಟ್ಟರು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡ್ತದೆ. ಪ್ರೇರೆ, ಆದ್ದರಿಂದ 1 ಕೊರಿಂಥಿಯರಿಗೆ ಬರೆದ ಪತ್ರ ಅಧ್ಯಾಯ 3:23 ದೇವರ ವಾಕ್ಯ ಹೇಳ್ತದೆ, ಆದರೆ ನೀವು ಕ್ರಿಸ್ತ ಯೇಸುವಿಗೆ ಸೇರಿದವರು, ಕ್ರಿಸ್ತ ಯೇಸು ದೇವರಿಗೆ ಸೇರಿದವರು ಎಂಬುದಾಗಿ. ನಾವು ಎಂಥ ಪಾಪಗಳನ್ನ ಮಾಡಿದ್ರು, ನಾವು
ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡ್ರು ಕೂಡ ದೇವರು ಒಂದು ಸಾರಿ ನಮ್ಮನ್ನ ಅವರಿಗಾಗಿ ಕರೆದ ಮೇಲೆ ಅವರಿಗೆ ವಿರುದ್ಧವಾಗಿ ನಾವು ಮಾಡಿದಂಥ ಯಾವ ಪಾಪಗಳನ್ನ ಕೂಡ ಅವರು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಎಲ್ಲ ಪಾಪಗಳಿಂದ ನಮಗೆ ಬಿಡುಗಡೆಯನ್ನು ಕೊಟ್ಟು ನಾವು ಅವರ ಮಕ್ಕಳಾಗಿ ಜೀವಿಸುವಂತೆ ನಮ್ಮನ್ನ ಪರಿವರ್ತನೆ ಮಾಡಿ ನಮ್ಮಲ್ಲಿರುವಂತ ಆ ಕೆಟ್ಟ ಎಲ್ಲ ಆಲೋಚನೆಗಳನ್ನ ತೆಗೆದುಹಾಕಿ ನಮಗೆ ಸತ್ಯದ ಅರಿವನ್ನ ಮೂಡಿಸಿ ಸತ್ಯವನ್ನ ನಮಗೆ ಮನಗಾಣುವಂತೆ ಮಾಡಿ ನಮ್ಮನ್ನ ಸ್ವಂತ ಮಕ್ಕಳನ್ನಾಗಿ ಯೇಸು ಕ್ರಿಸ್ತರು ನಮ್ಮನ್ನು ಸ್ವೀಕರಿಸುವಂತ ದೇವರಾಗಿದ್ದಾರೆ. ಅದರಿಂದ ಪ್ರಭು ಯೇಸು ನಮ್ಮನ್ನ ಪ್ರತಿದಿನ ಪ್ರತಿಕ್ಷಣ ನಮ್ಮ ಬರುವಿಕೆಗಾಗಿ ಎದುರು ನೋಡುವವರಾಗಿದ್ದಾರೆ. ಯಾವಾಗ ನಾವು ಈ ಪಾಪದ ಬಂಧನದಿಂದ ಹೊರಗಡೆ ಬಂದು ಈ ಅವಿಶ್ವಾಸದಿಂದ ಹೊರಗಡೆ ಬಂದು ಅಪನಂಬಿಕೆಯಿಂದ ಹೊರಗೆ ಬಂದು ನಮಗೊಬ್ಬ ದೇವರಿದ್ದಾರೆ, ಅವರೇ ನಿಜವಾದ ದೇವರು, ಆತನಲ್ಲಿಗೆ ಬರುವಂತ ಯಾರನ್ನ ಕೂಡ ಅವರು ತಳ್ಳಿ ಬಿಡುವುದಿಲ್ಲ, ಅವರು ದೂರ ಮಾಡುವುದಿಲ್ಲ ಎಂಬುದಾಗಿ ಯಾರೆಲ್ಲ ನಂಬಿಕೆ ಇಟ್ಟು ಯೇಸು ಕ್ರಿಸ್ತರನ್ನ ಸ್ವಂತ ರಕ್ಷಕರನ್ನಾಗಿ ಸ್ವೀಕರಿಸುತ್ತಾರೋ ಅವರಿಗೆ ದೇವರ ವಾಕ್ಯ ಹೇಳ್ತದೆ, ದೇವರ ಮಕ್ಕಳಾಗುವಂತ ಹಕ್ಕು ಬಾಧ್ಯತೆಯನ್ನ ದೇವರು ಕೊಡುವವರಾಗಿದ್ದಾರೆ. ಇದರಿಂದ ಎಫೆಸರಿಗೆ ಬರೆದ ಪತ್ರ ಅಧ್ಯಾಯ 1:4 ನೋಡ್ತೇವೆ, ಜಗತ್ತು ಸೃಷ್ಟಿಯಾಗುವುದಕ್ಕಿಂತ ಮೊದಲೇ, ಈ ಪ್ರಪಂಚ ಈ ಲೋಕ ಸೃಷ್ಟಿಯಾಗುವುದಕ್ಕಿಂತ ಮೊದಲೇ, ಈ ಭೂಲೋಕ ಸೃಷ್ಟಿಯಾಗುವುದಕ್ಕಿಂತ ಮೊದಲೇ ತಂದೆಯಾದ ದೇವರು ಯೇಸು ಕ್ರಿಸ್ತರಲ್ಲಿ ನಮ್ಮನ್ನ ತಮ್ಮವರನ್ನಾಗಿ ಆರಿಸಿಕೊಂಡರು. ಅವರ ಸನ್ನಿಧಿಯಲ್ಲಿ ನಾವು ನಿಷ್ಕಳಂಕರು, ಪರಿಶುದ್ಧರು, ನಿರ್ದೋಷಿಗಳು ಆಗಿರಬೇಕೆಂಬುದಾಗಿ ಅವರು ಆಸೆ ಪಟ್ಟರು ಎಂಬುದಾಗಿ. ಈ ಲೋಕ ಸೃಷ್ಟಿಯಾಗುವುದಕ್ಕಿಂತ ಮೊದಲೇ ಅವರು ನಮ್ಮನ್ನ ಕರೆಯಲ್ಪಟ್ಟಂತ ದೇವರು. ಅವರು ನಮ್ಮನ್ನ ತಮ್ಮ ಸ್ವಂತ ಮಕ್ಕಳನ್ನಾಗಿ ಮಾಡಿಕೊಳ್ಳಲು, ಸ್ವಂತದವರನ್ನಾಗಿ ಸ್ವೀಕರಿಸಲು ಈಗ ಅಲ್ಲ, ನಾವು ಸೃಷ್ಟಿನೇ ಆಗಿಲ್ಲ, ನಮ್ಮ ತಂದೆ ತಾಯಿಗಳು ಕೂಡ ಸೃಷ್ಟಿಯಾಗಿಲ್ಲ, ಯಾರ ಉದರದಲ್ಲಿ ನಾವು ಜನಿಸ್ತೀವಿ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಅಂತ ಒಂದು ಸಮಯದಲ್ಲೇ ದೇವರು ನಮ್ಮನ್ನ ತನ್ನ ಪುತ್ರ ಯೇಸುವಿನಲ್ಲಿ ತಮ್ಮ ಸ್ವಂತ ಮಕ್ಕಳನ್ನಾಗಿ ಸ್ವೀಕರಿಸಲು ಕರೆ ಕೊಟ್ಟರು. ಅವರ ಮಕ್ಕಳಾಗಿರುವಂತ ನಾವು, ಅವರ ಹಕ್ಕು ಬಾಧ್ಯತೆಯಲ್ಲಿ ಒಂದಾಗಿರುವಂತ ನಾವು ಆ ಕ್ರಿಸ್ತನ ಪ್ರೀತಿಯ ಮೌಲ್ಯಗಳನ್ನ ಅರಿತು ಜೀವಿಸ್ಲಿಕ್ಕೆ ಬೇಕಾದಂತ ಆ ಒಂದು ಅನುಗ್ರಹಕ್ಕಾಗಿ ಆ ಕೃಪೆಗಾಗಿ ನಾವು ಪ್ರಾರ್ಥಿಸುವವರಾಗಬೇಕು. ಅದರಿಂದ ಪ್ರತಿಯೊಬ್ಬರ ಮುಂದೆ, ಇಡೀ ಮಾನವ ಕುಲದ ಮಧ್ಯದಲ್ಲಿ ವಾಸ ಮಾಡುವಂತ ನಾವು, ಅನೇಕ ಜನರ ಮಧ್ಯದಲ್ಲಿ ನಾವು ಮಾಡ್ತೀವಿ, ಒಳ್ಳೆಯವರು, ಕೆಟ್ಟವರು, ನೀತಿವಂತರು, ಅನೀತಿವಂತರು, ಎಲ್ಲ ಜನಾಂಗಗಳ ಮಧ್ಯದಲ್ಲಿ, ಎಲ್ಲ ಜನರ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ರೂ ಕೂಡ ಪ್ರಭು ದೇವರು ನಮ್ಮನ್ನ ಪ್ರೀತಿಸುವ ಕಾರಣ ಯಾವಾಗ ನಾವು ಪರಿವರ್ತನೆ ಹೊಂದಬೇಕು, ನಾವು ಯೇಸು ಕ್ರಿಸ್ತರಿಗಾಗಿ ಜೀವಿಸಬೇಕು, ನಾನು ಒಳ್ಳೆಯವನಾಗಿ ಜೀವಿಸಬೇಕು, ಒಳ್ಳೆಯವಳಾಗಿ ಜೀವಿಸಬೇಕು ಎಂಬುದಾಗಿ ತೀರ್ಮಾನವನ್ನ ತೆಗೆದುಕೊಳ್ತೇವೋ ಆಗ ದೇವರು ನಮ್ಮನ್ನ ಆ ಒಂದು ಕೆಟ್ಟ ಆ ಒಂದು ಜನರ ಮಧ್ಯದಿಂದ ಪ್ರತ್ಯೇಕವಾಗಿ ಕರೆದು ನಮ್ಮನ್ನ ಬೇರ್ಪಡಿಸಿ ನಮ್ಮನ್ನ ಅವರ ಸ್ವಂತ ಮಕ್ಕಳನ್ನಾಗಿ ಸ್ವೀಕರಿಸಿ ಅವರ ಎಲ್ಲ ರೀತಿಯ ಕಾರ್ಯಗಳಲ್ಲಿ ನಾವು ಒಂದಾಗಿ ಅವರ ಪ್ರೀತಿಯನ್ನ ಸವಿಯುವಂತೆ ಮಾಡುವಂತ ದೇವರು. ಅದಕ್ಕಾಗಿ ಕೀರ್ತನೆಗಾರ ದಾವೀದ ತನ್ನ 34ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಒಮ್ಮೆ ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನ, ಆತನನ್ನ ಆಶ್ರಯಿಸಿಕೊಂಡವನು ಧನ್ಯನು ಎಂಬುದಾಗಿ. ಯಾರು ಯೇಸು ಕ್ರಿಸ್ತರನ್ನ ಆಶ್ರಯಿಸಿಕೊಳ್ತಾರೆ ಅಂದ್ರೆ, ಯಾರು ಯೇಸುವಿನ ಕರೆಗೆ ಕಿವಿಗೊಟ್ಟು ಯೇಸುವಿನ ಮಕ್ಕಳಾಗುವ ಆ ಒಂದು ಕರೆಗೆ ಕಿವಿಗೊಟ್ಟು ಯೇಸು ಕ್ರಿಸ್ತರನ್ನ ಸ್ವೀಕರಿಸ್ತಾರೋ, ಅನುಭವವನ್ನ ಪಡೆದುಕೊಳ್ತಾರೋ ಅವರು ಮಾತ್ರವೇ ಆ ಯೇಸು ಎಂಬ ಆ ಮಾಧುರ್ಯವನ್ನ, ಆ ಜೇನಿನ ರುಚಿಯನ್ನ ಸವಿಲಿಕ್ಕೆ ಸಾಧ್ಯ ಪ್ರಿಯರೇ. ಆದ್ದರಿಂದ ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ದೇವರಾಗಿದ್ದಾರೆ.
ಆ ಒಂದು ದುಷ್ಟ ಜನರ ಮಧ್ಯದಲ್ಲಿ, ಶತ್ರುಗಳ ಮಧ್ಯದಲ್ಲಿ ನಾವು ತಲೆ ಎತ್ತಿ ನಿಲ್ಲುವಂತೆ ಮಾಡುವಂಥ ದೇವರು, ನಮ್ಮನ್ನು ಎಲ್ಲ ಅಂಧಕಾರದಿಂದ ಬಿಡುಗಡೆ ಮಾಡುವಂಥ ದೇವರು, ತಮ್ಮ ಸ್ವಂತ ಮಕ್ಕಳನ್ನಾಗಿ, ಸ್ವಂತದವರನ್ನಾಗಿ ನಮ್ಮನ್ನು ಮಾಡಿಕೊಳ್ಳಲು ಹಂಬಲಿಸುತ್ತಿರುವಂಥ ದೇವರು, ನಮಗೆ ಕರೆಯನ್ನು ಕೊಟ್ಟಿರುವಂಥ ಆ ದೇವರ ಕರೆಗೆ ನಾವು ಕಿವಿಗೊಟ್ಟು ಆ ಪ್ರಭುವಿನ ಆ ಒಂದು ಸವಿಯನ್ನು ಅನುಭವಿಸುತ್ತಾ, ಆ ಪ್ರೀತಿಯನ್ನು ಸವಿಯುತ್ತಾ ನಾವು ಜೀವಿಸಲಿಕ್ಕೆ ಬೇಕಾದ ಕೃಪೆಯನ್ನು ಪ್ರಭುದೇವರು ನಮಗೆ ಅನುಗ್ರಹಿಸಿಕೊಡಲಿ. ಅದಕ್ಕಾಗಿ 2 ಕೊರಿಂಥಿ 5ನೇ ಅಧ್ಯಾಯ 17ನೇ ವಚನ ಹೇಳ್ತದೆ, ಯಾರಾದರೂ ಯೇಸು ಕ್ರಿಸ್ತರೊಡನೆ ಒಂದಾದರೆ, ಅವರ ಸ್ವಂತದವರಾದರೆ, ಅವರ ಮಕ್ಕಳಾದರೆ, ಮಕ್ಕಳಾಗುವಂಥ ಹಕ್ಕನ್ನ ಪಡೆದುಕೊಂಡರೆ ಅವರ ಹಳೆಯ ಜೀವಿತಗಳೆಲ್ಲವೂ ಕೂಡ ಮಾರ್ಪಡುತ್ತದೆ. ಅವರು ಎಂದಿಗೂ ಕೂಡ ಯೇಸು ಕ್ರಿಸ್ತರಿಂದ ಬೇರ್ಪಡುವುದಿಲ್ಲ. ಅವರ ಹಳೆಯ ಜೀವಿತ ಎಂಥ ಜೀವಿತವಾಗಿರಲಿ, ಅದು ಎಂಥ ಕೆಟ್ಟ ಪರಿಸ್ಥಿತಿಯ ಜೀವಿತವಾಗಿದ್ದರೂ ಕೂಡ ಅದನ್ನು ಮಾರ್ಪಡಿಸಿ ಹೊಸ ಸೃಷ್ಟಿಗಳನ್ನಾಗಿ ನಮ್ಮನ್ನ ಮಾಡಿ, ಹಳೆಯದೆಲ್ಲ ಅಳಿದು ಹೋಗಿ ಹೊಸದು ಜನ್ಮ ತಳೆಯುವಂತೆ ಮಾಡುವಂಥ ದೇವರಾಗಿದ್ದಾರೆ ಯೇಸು ಸ್ವಾಮಿ. ಆ ಯೇಸು ಎಂಬ ನಾಮಕ್ಕೆ ಅಷ್ಟು ಶಕ್ತಿ ಇದೆ. ಯೇಸು ಎಂಬ ನಾಮವನ್ನು ಸ್ವೀಕರಿಸುವಂಥ ಪ್ರತಿಯೊಬ್ಬನು ಕೂಡ ಅವನ ಹೃದಯವು ಸಂತೋಷದಿಂದ, ಸಮಾಧಾನದಿಂದ ತುಂಬಿ ತುಳುಕುವಂತೆ ಮಾಡುವಂಥ ದೇವರಾಗಿದ್ದಾರೆ. ಇದರಿಂದ ಈ ದೇವರ ವಾಕ್ಯದಲ್ಲಿ ನಾವು ಒಂದು ನಂಬಿಕೆ ಇಟ್ಟು, ವಿಶ್ವಾಸವಿಟ್ಟು, ಈ ವಾಕ್ಯವಾಗಿರುವಂಥ ಯೇಸು ನನ್ನಲ್ಲಿ ವಾಸ ಮಾಡ್ತಾರೆ, ನಾನು ಅವರನ್ನು ಸ್ವೀಕರಿಸಿದ್ದೀನಿ, ಅವರು ನನ್ನ ಜೊತೆಯಲ್ಲಿ ಇರುವಷ್ಟು ಕಾಲ ನಾನು ಸಮೃದ್ಧಿಯಾಗಿರ್ತೀನಿ, ನೆಮ್ಮದಿಯಾಗಿರ್ತೀನಿ, ನನಗೆ ಎಂಥ ಅಡೆತಡೆಗಳು ಬಂದರೂ, ದುಃಖ ಬಂದರೂ, ವೇದನೆ ಬಂದರೂ ಅದನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು, ಅದನ್ನು ಜಯಿಸುವಂಥ ಶಕ್ತಿಯನ್ನು ನನ್ನ ಪ್ರಭು ನನಗೆ ಕೊಟ್ಟೇ ಕೊಡುತ್ತಾರೆ ಎಂಬ ನಂಬಿಕೆ, ನಿರೀಕ್ಷೆಯನ್ನಿಟ್ಟು ನಾವು ಜೀವಿಸುವಾಗ ನಮ್ಮ ಜೀವಿತಗಳು ಮಾರ್ಪಡುತ್ತವೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಯಾರೆಲ್ಲ ನನ್ನಲ್ಲಿ ವಿಶ್ವಾಸವಿಟ್ಟರೋ ಅವರಿಗೆ ಆಶಾಭಂಗವಾಗುವುದಿಲ್ಲ. ಆಶಾಭಂಗವಾಗದಂತೆ ನಾನು ಅವರನ್ನು ಕಾಪಾಡಿ ಸಂರಕ್ಷಣೆ ಮಾಡ್ತೀನಿ ಎಂಬುದಾಗಿ. ಅದು ಪ್ರಿಯರೇ, ವಾನರು ಬರೆದ ಶುಭ ಸಂದೇಶದಲ್ಲಿ 16ನೇ ಅಧ್ಯಾಯ 20ನೇ ವಚನವನ್ನು ನೋಡುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಲೋಕ ನಿಮ್ಮನ್ನು ನೋಡಿ ನಕ್ಕು ಪರಿಹಾಸ್ಯ ಮಾಡಿದ್ರು ಕೂಡ ನೀವು ಗೋಳಾಡುವಂಥ ಸಮಯದಲ್ಲಿ ಲೋಕ ನಿಮ್ಮನ್ನು ನೋಡಿ ನಕ್ಕು ನಲಿದಾಡ್ತಾ ಇರ್ಬೋದು, ಆದರೆ ನೀವು ನನ್ನ ಮಕ್ಕಳಾಗಲಿಕ್ಕೆ ಕರೆ ಹೊಂದಿರುವ ಕಾರಣ ಕ್ಷಣ ಮಾತ್ರದಲ್ಲಿ ನಾನು ಅದನ್ನು ಬದಲಾಯಿಸಿ ನಿಮ್ಮ ದುಃಖಗಳು ಆನಂದವಾಗುವಂತೆ ಮಾರ್ಪಡಿಸಿ, ನಿಮ್ಮನ್ನು ನೋಡಿ ನಕ್ಕು ಪರಿಹಾಸ್ಯ ಮಾಡುತ್ತಿರುವಂತಹ ಲೋಕ ನಿಮ್ಮನ್ನು ನೋಡಿ ದುಃಖಿಸುವಂತೆ ನಾನು ಮಾಡುತ್ತೇನೆ ಎಂಬುದಾಗಿ. ನೀವು ಸಂತೋಷ ಪಡುವುದನ್ನು ನೋಡಿ, ದೇವರ ಮಕ್ಕಳು ಸಂತೋಷ ಪಡುವುದನ್ನು ನೋಡಿ, ಸಮಾಧಾನ ಪಟ್ಟುಕೊಳ್ಳುವುದನ್ನು ನೋಡಿ, ಇದು ಆ ಲೋಕ ಏನು ದೇವರ ಮಕ್ಕಳನ್ನ ನೋಡಿ ನಕ್ಕು ನಲಿದಾಡ್ತಾ ಇತ್ತೋ ಆ ಲೋಕ ದುಃಖಿಸುತ್ತದೆ. ನೀವು ಕ್ಷಣ ಮಾತ್ರದಲ್ಲಿ ಸಂತೋಷ ಪಡುತ್ತೀರಿ. ನಿಮ್ಮ ಸಂತೋಷವೇ ಆನಂದವಾಗಿ ಮಾರ್ಪಡುತ್ತದೆ. ಅದನ್ನು ಹಿಡಿದಿಟ್ಟುಕೊಳ್ಳಿಕ್ಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಎಂಬುದಾಗಿ. ಇದರಿಂದ ಪ್ರಭುದೇವರು ಆ ಶಾಶ್ವತವಾದಂಥ ಆ ಸಮಾಧಾನವನ್ನು, ಅನುಗ್ರಹವನ್ನು, ಸಂತೋಷವನ್ನು ಕೊಡುವಂಥ ದೇವರಾಗಿದ್ದಾರೆ. ಯಾರು ಆತನಲ್ಲಿ ಭರವಸೆ ಇಟ್ಟಂತ, ನಂಬಿಕೆ ಇಟ್ಟಂತ ಯಾರಿಗೂ ಕೂಡ ಆಶಾಭಂಗವಾಗುವುದಿಲ್ಲ. ಆದರೂ ಕೂಡ ಕ್ಷಣ ಮಾತ್ರದಲ್ಲಿ ದೇವರು ಅದನ್ನು ಮಾರ್ಪಡಿಸಲಿಕ್ಕೆ ಶಕ್ತನಾಗಿರುವಂಥ ದೇವರಾಗಿದ್ದಾರೆ. ಅದರಿಂದ ಯೇಸು ಸ್ವಾಮಿ ಹೇಳ್ತಾರೆ, ನನ್ನಲ್ಲಿ ವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ, ನನ್ನಲ್ಲಿ ಆ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಯೇಸು ಎಂಬ ನಾಮಕ್ಕೆ ಎಲ್ಲವನ್ನ ಜಯಿಸುವಂಥ ಶಕ್ತಿ ಇದೆ, ಎಲ್ಲವನ್ನ ಗೆಲ್ಲುವಂಥ ಶಕ್ತಿ ಇದೆ. ನಮ್ಮ ಸ್ವಂತ ಶಕ್ತಿಯಿಂದಲೋ ಸ್ವಂತ ಕಾರ್ಯಗಳಿಂದಲೋ ನಾವು ಏನನ್ನ ಕೂಡ ಜಯಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯೇಸುವಿನ ಜೊತೆಯಲ್ಲಿ ಇರುವಾಗ, ಯೇಸುವಿನ ಪ್ರೀತಿಯನ್ನು ಅನುಭವಿಸುವಾಗ, ಆ ಯೇಸುವಿನ ಪ್ರೀತಿಯ ನಾಮದ ಸವಿಯನ್ನ ನಾವು ಸವಿಯುವಾಗ, ನಮ್ಮ ದುಃಖ, ದುಗುಡ, ನೋವುಗಳನ್ನು ಪ್ರಭುವಿನ ಕರಗಳಲ್ಲಿ ಸಮರ್ಪಿಸಿಕೊಟ್ಟು ನಾವು ಜೀವಿಸುವಾಗ ದೇವರು ನಮ್ಮನ್ನ
ಎಲ್ಲ ರೀತಿಯ ಇಕ್ಕಟ್ಟು ಬಿಕ್ಕಟ್ಟುಗಳಿಂದ ಬಿಡಿಸಿ ನಮ್ಮನ್ನು ಉನ್ನತ ಸ್ಥಿತಿಗೆ ತರುವಂಥ ದೇವರಾಗಿದ್ದಾರೆ. ಆ ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಲೂಕ 1:37 ಹೇಳ್ತದೆ, ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಎಂಬುದಾಗಿ. ಆ ಅಸಾಧ್ಯವಾದದ್ದನ್ನು ಕೂಡ ಸಾಧ್ಯಗೊಳಿಸುವಂಥ ಶಕ್ತಿ ನಮ್ಮ ಪ್ರಭು ದೇವರಲ್ಲಿ ಇದೆ. ಆ ದೇವರ ಅನುಗ್ರಹಕ್ಕೆ ಪಾತ್ರರಾಗಿರುವಂಥ ನಾವು ಎಲ್ಲ ಶೋಧನೆಗಳನ್ನು ಗೆಲ್ಲಲು, ಎಲ್ಲ ವೇದನೆಗಳನ್ನು ಗೆಲ್ಲಲು ಬೇಕಾದ ಶಕ್ತಿಯನ್ನು ಪ್ರಭು ಯೇಸು ನಮಗೆ ಅನುಗ್ರಹಿಸಲಿ. ನಾವು ಸೋತು ಹೋಗದಂತೆ, ಬಿದ್ದು ಹೋಗದಂತೆ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ದೇವರು. ಯವನ 14:18 ಹೇಳ್ತಾರೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗಲ್ಲ, ನೀವು ಸೋತು ಹೋಗುವಂತೆ ನಾನು ಬಿಟ್ಟು ಹೋಗಲ್ಲ, ನೀವು ನಿರಾಶೆಗೆ ಒಳಗಾದಾಗ ನೀವು ನಿರಾಶರಾಗಿರಿ ಎಂಬುದಾಗಿ ನೋಡಿ ನಕ್ಕು ಪರಿಹಾಸ್ಯ ಮಾಡುವಂಥ ದೇವರಲ್ಲ, ಬದಲಾಗಿ ಎಲ್ಲ ನಿಮ್ಮ ಇಕ್ಕಟ್ಟು ಬಿಕ್ಕಟ್ಟುಗಳಿಂದ ಬಿಡುಗಡೆಗೊಳಿಸಿ ನಿಮ್ಮನ್ನು ಸಾಂತ್ವನದ ಹಾದಿಗೆ ತರುವಂಥ ದೇವರು ನಾನಾಗಿದ್ದೇನೆ. ಅದಕ್ಕಾಗಿ ಯೆಶಾಯ 49:15 ದೇವರು ಹೇಳ್ತಾರೆ, ಎತ್ತ ತಾಯಿ ನಿನ್ನನ್ನು ಮರೆತು ಹೋದರು, ಇದೋ ನಾನು ನಿನ್ನನ್ನು ಮರೆಯೇ ಎಂಬುದಾಗಿ. ಒಂದು ವೇಳೆ ಆಕೆ ತನ್ನ ಮೊಲೆಗೂಸನ್ನು ಮರೆತರೂ ಕೂಡ ನಾನು ನಿನ್ನನ್ನು ಮರೆಯುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿರುವಂಥ ದೇವರು. ಇದು ಹೇಗೆ ಒಂದು ಪಕ್ಷಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಗಳ ಅಡಿಯಲ್ಲಿ ಸುರಕ್ಷಿತವಾಗಿ ಕಾಪಾಡಿಕೊಳ್ಳುತ್ತದೋ, ಅದೇ ರೀತಿಯಾಗಿ ನಮ್ಮ ದೇವರ ರಕ್ಷಣೆ ಎಂಬ ಆ ರೆಕ್ಕೆಗಳ ಅಡಿಯಲ್ಲಿ ನಮ್ಮನ್ನು ಕೂಡ ದೇವರು ಸಂರಕ್ಷಣೆ ಮಾಡುವಂಥ ದೇವರಾಗಿದ್ದಾರೆ. ಆ ಸಂರಕ್ಷಣೆ ಮಾಡುವಂಥ ಆ ದೇವರ ಕರಗಳಲ್ಲಿ ನಮ್ಮ ಜೀವಿತಗಳನ್ನು, ನಮ್ಮ ಕುಟುಂಬವನ್ನು ನಾವು ಕೊಟ್ಟು ನಾವು ಯೇಸುವನ್ನು ಆಶ್ರಯಿಸಿಕೊಳ್ಳುವಾಗ ದೇವರು ನಮ್ಮನ್ನು ಅವರ ರಕ್ಷಣೆ ಎಂಬ ರೆಕ್ಕೆಗಳ ಅಡಿಯಲ್ಲಿ ನಮ್ಮನ್ನು ಮರೆಮಾಚುವಂಥ ದೇವರಾಗಿದ್ದಾರೆ. ಅದರಿಂದ ವಿಮೋಚನಾ ಕಾಂಡ 14:14 ದೇವರು ಹೇಳ್ತಾರೆ, ನಾನು ನಿಮ್ಮ ಪರವಾಗಿ ಯುದ್ಧ ಮಾಡುತ್ತೇನೆ, ನೀವು ನೆಮ್ಮದಿಯಿಂದ ಇರಿ ಎಂಬುದಾಗಿ. ಇವತ್ತು ಸೋತು ಹೋಗಿರುವಂಥ ನಮ್ಮ ಜೀವಿತದಲ್ಲಿ ಯಾರೂ ಇಲ್ಲ ಎಂಬುದಾಗಿ ಅಂದುಕೊಂಡಿರುವಂಥ ಸಮಯದಲ್ಲಿ ನಾನು ಅನಾಥಳು, ನಾನು ಅನಾಥನು, ನಾನು ದಿಕ್ಕಿಲ್ಲದವನು, ಅಯ್ಯೋ ನನ್ನ ಪರವಾಗಿ ಯಾರು ಇಲ್ಲವಲ್ಲ, ನನ್ನ ಸಹಾಯಕ್ಕೆ ಯಾರು ಇಲ್ಲವಲ್ಲ ಎಂಬುದಾಗಿ ನಾವು ಅಂದುಕೊಂಡು ದುಃಖದಲ್ಲಿ ಪರಿತಪಿಸುವಂಥ ಸಮಯದಲ್ಲಿ ದೇವರು ಹೇಳ್ತಾರೆ, ನಾನಿದ್ದೀನಿ, ನಾನು ನಿನ್ನ ಪರವಾಗಿ ಯುದ್ಧವನ್ನ ಮಾಡ್ತೀನಿ. ಯೆಶಾಯ 41:10 ಹೇಳ್ತಾರೆ, ಹೆದರಬೇಡ, ನೀನು ನಿನ್ನ ದೇವರು ನಾನು ನಿನ್ನೊಂದಿಗೆ ಇದ್ದೇನೆ, ನಾನು ನಿನ್ನನ್ನು ರಕ್ಷಿಸುತ್ತೇನೆ, ಕಾಪಾಡುತ್ತೇನೆ, ನನ್ನ ಬಲಗೈ ಹಸ್ತದ ಆಧಾರ ಸದಾ ನಿನ್ನೊಂದಿಗೆ ಇರುತ್ತದೆ ಎಂಬುದಾಗಿ. ಆ ವಾಕ್ಯ ನಮ್ಮನ್ನು ಬಲಪಡಿಸಲಿ. ಆ ವಾಕ್ಯದಲ್ಲಿ ನಾವು ನಂಬಿಕೆ ಇಡೋಣ. ನಮ್ಮ ದೇವರು ಎಂದಿಗೂ ನಮ್ಮನ್ನು ಕೈ ಬಿಡದಂಥ ದೇವರು. ಯೆಶಾಯ 43:2-3 ನಾನೇ ನಿನ್ನ ಸರ್ವೇಶ್ವರನಾದ ದೇವರು, ನೀನು ನದಿಯ ಮಧ್ಯದಲ್ಲಿ ನಡೆದು ಹೋಗುವಾಗಲೂ ಆ ನದಿ ನಿನ್ನನ್ನು ಮುಳುಗಿಸಲ್ಲ, ಬೆಂಕಿಯ ಮಧ್ಯದಲ್ಲಿ ನೀನು ಹಾದು ಹೋಗುವಾಗಲೂ ಆ ಬೆಂಕಿ ನಿನ್ನನ್ನು ಸುಡದು ಎಂಬುದಾಗಿ. ಇವತ್ತು ನಮ್ಮ ಪರಿಸ್ಥಿತಿಗಳು, ಕೆಟ್ಟ ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ಸೋತು ಹೋಗಿರುವಾಗ, ಕುಂದಿ ಹೋಗಿರುವಾಗ, ದೇವರ ಮಕ್ಕಳಾಗಲಿಕ್ಕೆ ಕರೆ ಹೊಂದಿರುವಂಥ ನಾವು ಇಂಥ ದುಷ್ಟ ಜನರ ಮಧ್ಯದಲ್ಲಿ ನಾವು ಇದ್ದರೂ ಕೂಡ ದೇವರು ನಮ್ಮನ್ನು ಎಲ್ಲ ಇಕ್ಕಟ್ಟು ಬಿಕ್ಕಟ್ಟುಗಳಿಂದ ಬಿಡುಗಡೆ ಮಾಡಿ ಸಂರಕ್ಷಣೆಯನ್ನು ಕೊಟ್ಟು ನಮ್ಮನ್ನು ಉನ್ನತ ಸ್ಥಿತಿಗೆ ತರುವಂಥ ದೇವರಾಗಿದ್ದಾನೆ. ಅದರಿಂದ ಕೀರ್ತನೆಗಾರ ದಾವೀದ ತನ್ನ 23ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನನ್ನ ಪ್ರಭುವೇ, ನನ್ನ ದೇವರೇ ನನಗೆ ಕುರಿಗಾಯಿ ಆಗಿರುವಾಗ, ಆತನು ನನ್ನನ್ನು ಕಾಯುವಂಥ ಕುರಿಗಾಯಿ ಆಗಿರುವಾಗ ನನಗೆ ಕುಂದು ಕೊರತೆಗಳು ಎಲ್ಲಿಯವು? ಆತನ ನನ್ನ ಕೈ ಬಿಡುವಂಥ ದೇವರಲ್ಲ. ಆತನು ನನ್ನ ತಲೆಗೆ ತೈಲವನ್ನು ಹಚ್ಚಿ ನನ್ನ ಪಾನ ಪಾತ್ರೆಗಳು ತುಂಬಿ ತುಳುಕುವಂತೆ ಮಾಡುವಂಥ ದೇವರಾಗಿದ್ದಾರೆ ಎಂಬುದಾಗಿ. ಶತ್ರುಗಳ ಮುಂದೆಯೇ ನಮಗೆ ಔತಣವನ್ನು ಏರ್ಪಡಿಸುವಂಥ ದೇವರು, ನಮ್ಮ ಕಾಲು ಕಲ್ಲಿಗೆ ತಾಕದಂತೆ ನಮ್ಮನ್ನು ಕರಗಳಲ್ಲಿ ಎತ್ತಿಕೊಳ್ಳುವುದಕ್ಕಾಗಿ ತನ್ನ ದೂತರಿಗೆ ಅಪ್ಪಣೆಯನ್ನು ಕೊಡುವಂಥ ದೇವರು. ಸರ್ಪಗಳ ಮಧ್ಯದಲ್ಲಿ, ಚೇಳುಗಳ ಮಧ್ಯದಲ್ಲಿ ನಾವು ಜೀವಿಸುವಾಗ ಅವು
ಅವುಗಳನ್ನು ತುಳಿಯುವಂತ ಅಧಿಕಾರ. ಲೂಕ 10:19 ಯೇಸು ಸ್ವಾಮಿ ಹೇಳ್ತಾರೆ, ಸರ್ಪಗಳನ್ನ ಚೇಳುಗಳನ್ನ ತುಳಿಯುವಂತ ಅಧಿಕಾರ, ಸಮಸ್ತ ಶತ್ರುವಾಗಿರುವ ಸೈತಾನನನ್ನ ನಿಮ್ಮ ಕಾಲ ಕೆಳಗಡೆ ಹಾಕಿ ನಸುಕುವಂತ ಅಧಿಕಾರವನ್ನ ನಾನು ನಿಮಗೆ ಕೊಟ್ಟಿದ್ದೇನೆಂಬುದಾಗಿ. ಆ ಅಧಿಕಾರವನ್ನ ಕೊಟ್ಟಿರುವಂತ ದೇವರು ನಾವು ಸೋತು ಹೋಗದಂತೆ, ನಾವು ಬಳಲಿ ಬೀಳದಂತೆ, ನಮ್ಮನ್ನ ಕೊನೆಯವರೆಗೂ ಕೈ ಹಿಡಿದು ಸಂರಕ್ಷಣೆ ಮಾಡಿ ಕಾದು ಕಾಪಾಡುವಂತ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ಆತನು ಉನ್ನತನಾದ ದೇವರು, ಆತನು ಪರಾಕ್ರಮಿಯಾದ ಬಲಶಾಲಿಯಾದಂಥ ದೇವರು. ಆತನಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಆತ ಸದಾ ನಮ್ಮ ಪರವಾಗಿ ಯುದ್ಧ ಮಾಡುವಂತ ದೇವರಾಗಿದ್ದಾರೆ. ತನ್ನಗಾಗಿ ಕರೆ ಹೊಂದಿರುವ ನನ್ನ ಮಕ್ಕಳು ಎಂಬುದಾಗಿ ಕರೆ ಹೊಂದಿರುವಂತ ನನ್ನ ಮಕ್ಕಳನ್ನ ಎಂದಿಗೂ ನಾನು ಕೈ ಬಿಡುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದಂತ ಆ ದೇವರ ಕೃಪೆ, ಅನುಗ್ರಹ, ಅಭಿಷೇಕ ಸದಾ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನ ದೇವರು ಅನುಗ್ರಹಿಸಿ ಆಶೀರ್ವದಿಸಿ ಬಲಪಡಿಸಲಿ ಎಂದು ನಾವು ಪ್ರಾರ್ಥಿಸುತ್ತಾ ಜೀವಿಸೋಣ. ಪ್ರೈಸ್